ಇನ್ನು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕೆಲವರು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಗೋ ಬ್ಯಾಕ್ ಅಭಿಯಾನವನ್ನು ನೀವು ಕೇಳಿದ್ದೀರಿ, ಬೇರೆ ಬೇರೆ ಭಾಗದಲ್ಲಿ ಗೋ ಬ್ಯಾಕ್ ಅಭಿಯಾನ ಆಗಿತ್ತು. ಈಗ ಬೆಳಗಾವಿಯಲ್ಲೂ ಕೂಡ ಗೋ ಬ್ಯಾಕ್ ಅಭಿಯಾನ ತುಂಬ ಜೋರಾಗಿ ನಡೀತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶೆಟ್ಟರ್ ಅವ್ರನ್ನ ಬೆಳಗಾವಿಗೆ ಕರೆತರೋದು ಬೇಡ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ರಾಯಚೂರಿನಲ್ಲೂ ಕೂಡ BV ನಾಯಕ್ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದು, ಪ್ರಮುಖವಾಗಿ ಮೈತ್ರಿ ಪಕ್ಷವಾಗಿರುವಂಥ JDS ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಶೆಟ್ಟರ್ ಉಸ್ತುವಾರಿ ಸಚಿವರಾಗಿದ್ದಾಗ ಮಾಡಿದ ಅನ್ಯಾಯ ಮರ್ತಿಲ್ಲ, ನಮ್ಮಲ್ಲಿಯೇ ಸಾಕಷ್ಟು ನಾಯಕರಿದ್ದಾರೆ, ನಿಮ್ಮ ಅವಶ್ಯಕತೆ ಇಲ್ಲ, ಸ್ವಕ್ಷೇತ್ರದಲ್ಲಿಯೇ ಸಲ್ಲದವರು ಬೆಳಗಾವಿಯಲ್ಲಿ ಸಲ್ತಾರಾ ಅನ್ನುವಂಥ ಪ್ರಶ್ನೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಚಿತ್ರದುರ್ಗದ ಸ್ಟೋರಿ ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ಚಿತ್ರದುರ್ಗದಲ್ಲೂ ಕೂಡ BJPಯೊಳಗೆ ಸಾಕಷ್ಟು ಅಸಮಾಧಾನ ಇದೆ. ಕಾರಜೋಳ ಸ್ಪರ್ಧೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಗೋವಿಂದ ಕಾರಜೋಳ ಟಿಕೆಟ್ ಕೊಡದಂತೆ ಒತ್ತಾಯ ಮಾಡಲಾಗ್ತದೆ. ಚಂದ್ರಪ್ಪ ಪುತ್ರ ರಘುಚಂದನ್ಗೆ ಟಿಕೆಟ್ ನೀಡುವಂತೆ ಒತ್ತಡವನ್ನು ಹೇರಲಾಗ್ತದೆ. ಇನ್ನು ಮಾಜಿ ಅಧಿಕಾರಿ ಲಕ್ಷ್ಮೀನಾರಾಯಣ್ ಹೆಸರು ಕೂಡ ಚರ್ಚೆಗೆ ಬರ್ತಾ ಇದೆ. ಹೀಗಾಗಿ ಚಿತ್ರದುರ್ಗದಲ್ಲಿ ಯಾರೆಲ್ಲ ಗೆಲ್ತಾರೆ, ಯಾರಿಗೆಲ್ಲ ಕೆಲಸ ಇದೆ, ಇದೆಲ್ಲವೂ ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ. ಒಂದು ಕಡೆಗೆ ಸ್ಥಳೀಯರು, ಮತ್ತೊಂದು ಕಡೆಗೆ ಹೊರಗಡೆಯವರು, ಇದೆಲ್ಲವೂ ಚರ್ಚೆ ನಡೀತಾ ಇದೆ. ಒಟ್ಟಲ್ಲಿ ರಾಯಚೂರು ಕ್ಷೇತ್ರದ ವಿಚಾರವಾಗಿಯೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಇದೆ. ರಾಯಚೂರಿನಲ್ಲಿ ಈಗಾಗಲೇ BV ನಾಯಕ್ ಅವರ ಹೆಸರು ಮುಂಚೂಣಿಯಲ್ಲಿದ್ದರೆ, ಅತ್ತ JDS ನಾಯಕರು ಕೂಡ ಈಗಾಗಲೇ BV ನಾಯಕ್ ಟಿಕೆಟ್ ಕೊಟ್ಟರೆ ವಿರೋಧ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. BV ನಾಯಕ್ ಟಿಕೆಟ್ಗೆ ತೀವ್ರವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ JDS ಪಕ್ಷದಿಂದ. BJP ಕೆಲ ನಾಯಕರಿಂದಲೂ ಕೂಡ BV ನಾಯಕ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ರಾಜಾ ಅಮರೇಶ್ ನಾಯ್ಕೆ ಮತ್ತೆ ಟಿಕೆಟ್ ನೀಡುವಂತೆ ಒತ್ತಡ ಕೂಡ ಆಗಿದೆ. ಹೈಕಮಾಂಡ್ ನಾಯಕರಿಗೆ ಸ್ಥಳೀಯ BJP ನಾಯಕರು ಆಗ್ರಹವನ್ನು ಮಾಡಿದ್ದಾರೆ. ಹೀಗಾಗಿ ರಾಯಚೂರು BJP ಅಭ್ಯರ್ಥಿ ಆಯ್ಕೆ ಈಗ ಗೊಂದಲದಲ್ಲಿದೆ. ಇನ್ನು ಪ್ರಧಾನಿ ಮೋದಿ ಅಬ್ಬರ ತಗ್ಗಿಸಲು ಕಾಂಗ್ರೆಸ್ ಈಗ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಕ್ಯಾಂಪೇನ್ ವೈಖರಿಯನ್ನು, ಚುನಾವಣಾ ಪ್ರಚಾರವನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ರೂಟ್ ಮ್ಯಾಪ್ ಅನ್ನು ರೆಡಿ ಮಾಡ್ತಾ ಇದೆ. ರಾಜ್ಯದಲ್ಲಿ ಈ ಪ್ರಚಾರ ಮಾಡೋದಕ್ಕೆ ರಾಹುಲ್ ಗಾಂಧಿ ಕರೆತರಲು ಚಿಂತನೆಯನ್ನು ನೀಡಲಾಗ್ತಾರೆ. ರಾಹುಲ್ ಗಾಂಧಿ ಮೂಲಕ ದೇಶಕ್ಕೆ ಸಂದೇಶ ರವಾನಿಸೋದು, ರಾಜ್ಯಕ್ಕೆ ಸಂದೇಶ ರವಾನಿಸೋದು CM ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಪ್ಲಾನ್ ಕೂಡ ಆಗಿದೆ. ಅದು ಯಾವ ರೀತಿ ವರ್ಕೌಟ್ ಆಗುತ್ತೆ, ಹೇಗೆಲ್ಲ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ತಂಡವನ್ನು ಕೂಡ ರೆಡಿ ಮಾಡಲಾಗಿದೆ. ರಾಯರೆಡ್ಡಿ ಹಾಗೂ GC ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈ ಒಂದು ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ನಾಯಕರ ಮಾತುಕತೆಗೆ ನಡೆಸುವಂತೆ ಸಲಹೆ ಕೂಡ ಈಗಾಗಲೇ ಬಂದಿದೆ.